ಇಂಡಿಯನ್ಸ್ ಅಲ್ಲಿ ಐರನ್ ಡೆಫಿಷಿಯನ್ಸಿಯನ್ನ ತುಂಬಾ ಕಾಮನ್ ಆಗಿ ನೋಡ್ತಿರ್ತೀವಿ, ಸ್ಪೆಷಲಿ ಫಿಮೇಲ್ಸ್ ಅಲ್ಲಿ. ಮಂತ್ಲಿ ಮೆನಿಸ್ಟ್ರುಯೇಷನ್ ಏನಾಗುತ್ತಲ್ವಾ, ಅದರಲ್ಲಿ ಬ್ಲಡ್ ಲಾಸ್ ಆಗೋದ್ರಿಂದ ಕೂಡ ಇನ್ನೂ ಐರನ್ ಡೆಫಿಷಿಯನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಈ ತೊಂದರೆ ಇಷ್ಟೊಂದು ಕಾಮನ್ ಇದ್ದಾಗ ಇದನ್ನ ಊಟದಲ್ಲಿ ರಿಕವರ್ ಮಾಡ್ಕೊಳ್ಳೋಣ ಅಂತ ನೋಡಕ್ ಹೋದ್ರೆ, ಸ್ಪೆಷಲಿ ವೆಜಿಟೇರಿಯನ್ ಸೋರ್ಸಸ್ ಇಂದ ಐರನ್ ಸಿಗ್ತಾ ಇದ್ರೆ 5% ಅಬ್ಸಾರ್ಪ್ಷನ್ ರೇಟ್ ಅಂತಾನೆ ಹೇಳ್ಬೋದು. ನಾನ್ ವೆಜಿಟೇರಿಯನ್ ಸೋರ್ಸಸ್ ಇಂದ ಇದ್ರೆ 15% ವರೆಗೂ ಅಬ್ಸಾರ್ಪ್ಷನ್ ಆಗುತ್ತೆ. ಅವರೇಜ್ ಅಲ್ಲಿ ಒಂದು 10% ಅಂತ ಹೇಳ್ಬೋದು. ಇದ್ರ ಮೇಲೆ ಕೆಲವೊಬ್ರು ಊಟ ಅಥವಾ ತಿಂಡಿ ತಿಂದಿದ ತಕ್ಷಣ ಟೀ ಕಾಫಿ ಕುಡಿಯೋ ಹ್ಯಾಬಿಟ್ ಇರುತ್ತೆ. ಈ ಟೀ ಹಾಗೂ ಕಾಫಿಯಲ್ಲಿರೋ ಕೆಫಿನ್, ಟ್ಯಾನಿನ್ ಅಂತ ಕಂಟೆಂಟ್ಗಳು ಐರನ್ ಅಬ್ಸಾರ್ಪ್ಷನ್ ಇನ್ನೂ ಕಡಿಮೆ ಮಾಡುತ್ತೆ. ಹಾಗೆ ಕೆಲವೊಬ್ರು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ನ ತಗೊಂತಿರ್ತಾರೆ. ಈ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಕೂಡ ಐರನ್ ಅಬ್ಸಾರ್ಪ್ಷನ್ ನ ಕಮ್ಮಿ ಮಾಡೋ ಚಾನ್ಸಸ್ ಇರುತ್ತೆ. ಇದರ ಬದಲಿಗೆ ಅಬ್ಸಾರ್ಪ್ಷನ್ ಇನ್ನು ಬೆಟರ್ ಆಗ್ಬೇಕು ಅಂತ ಅಂದ್ರೆ ಸಿಟ್ರಸ್ ಫ್ರೂಟ್ಸ್ ಅಂದ್ರೆ ಈ ನಿಂಬೆ ಹಣ್ಣು, ಆರೆಂಜ್ ಫ್ರೂಟ್ ಏನಿರುತ್ತೆ, ಇವುಗಳನ್ನ ಊಟದ ಜೊತೆಗೆ ಸೇವಿಸುವುದರಿಂದ ಐರನ್ ಅಬ್ಸಾರ್ಪ್ಷನ್ ಚೆನ್ನಾಗುತ್ತೆ. ಹಾಗೆ ಊಟದಲ್ಲಿ ಸಿಗುವಂತ ಐರನ್ ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೇಕು ಅಂತಂದ್ರೆ ಐರನ್ ತವಾ, ಐರನ್ ಕಡಾಯಿಗಳನ್ನ ಬಳಸಿ, ಜೊತೆಗೆ ಸಿಟ್ರಸ್ ಫ್ರೂಟ್ಸ್, ನಿಂಬೆಹಣ್ಣು ಅಂತವುಗಳನ್ನ ಯೂಸ್ ಮಾಡೋದು. ಊಟ ಮಾಡೋ ಇಮಿಡಿಯೇಟ್ ಮುಂಚೆ ಅಥವಾ ಊಟ ಮಾಡಿದ ತಕ್ಷಣ ಟೀ ಕಾಫಿ ಕುಡಿಯೋದನ್ನ ಅವಾಯ್ಡ್ ಮಾಡೋದು. ಈ ತರದ ಮೈನರ್ ಚೇಂಜಸ್ ಗಳಿಂದ ನಮ್ಮ ಹೆಲ್ತ್ ಗೆ ಸಾಕಷ್ಟು ಬೆನಿಫಿಟ್ ಸಿಗುತ್ತೆ.